ಮನ್ವಿತಾ ನೋಡಿ ಹೇಳಿ ಟೇಸ್ಟ್ ಹೇಗಾಗಿದೆ ಅಂತೇಳಿ. ಹಾಂ, ತಿಂದು ಹೇಳಿ ಟೇಸ್ಟ್ ಹೇಗಾಗಿದೆ ಅಂತೇಳಿ. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲೊಂದು ಸೋರೆಕಾಯದ್ದು ಬಳ್ಳಿ ಇದೆ, ಅದರಲ್ಲಿ ಒಂದು ಸೋರೆಕಾಯಿ ಆಗಿದೆ. ಈ ಕಡೆ ಎಲ್ಲ ನವಿಲು ಬಂದು ಬಳ್ಳಿಯನ್ನು ತಿಂತದೆ, ಅಂದರೆ ತುದಿಯನ್ನೇ ತಿಂದು ಖಾಲಿ ಮಾಡ್ತಾ ಇದೆ. ಹಾಗಾಗಿ ಸೋರೆಕಾಯಿ ಆಗೋದಿಲ್ಲ. ಇವಾಗ ಇಲ್ಲೊಂದು ಸೋರೆಕಾಯಿ ಇದೆ, ಅದನ್ನು ಕೊಯ್ತೇನೆ. ಇವಾಗ ನೋಡಿ, ಒಂದು ಸೋರೆಕಾಯಿ ಇತ್ತು, ಅದನ್ನು ಕೊಯ್ದು ತಗೊಂಡು ಬಂದೆ. ಹಾಗೆ ಇನ್ನೂ ಎರಡು ಚಿಕ್ಕ ಚಿಕ್ಕದಿದೆ. ನವಿಲು ಬಂದು ತಿನ್ನೋದ್ರಿಂದ ಸೋರೆಕಾಯಿ ಆಗಲಿಕ್ಕೆ ಬಿಡೋದಿಲ್ಲ, ಯಾಕೆಂದರೆ ಚಿಗುರನ್ನೇ ನವಿಲು ತಿಂತಾ ಇದೆ. ಇದನ್ನು ಕೂಡ ತಿಂದಿದ್ದೇವೆ ಅಂತ ಅಂದ್ಕೊಂಡೆವು, ಆದರೆ ಒಂದು ಸಿಕ್ಕಿತ್ತು. ಇವಾಗ ಇದರಿಂದ ಅರ್ಧ ನಾನು ಯೂಸ್ ಮಾಡಿ ಪಲ್ಯ ಮಾಡ್ತೇನೆ, ಹಾಗೆಯೇ ಅರ್ಧ ಇವತ್ತು ನಾನು ಪಾಯಸ ಮಾಡ್ತೇನೆ, ಖೀರ್. ಇದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಬನ್ನಿ ಇವಾಗ ಬೇಗನೆ ಒಂದು ಪಲ್ಯಕ್ಕೆ ಕಟ್ ಮಾಡೋಣ. ಹಾಗೆಯೇ ಎರಡು ವಿಧದಲ್ಲಿ ಮಾಡ್ತೇನೆ, ಖೀರ್ ಮಾಡ್ತೇನೆ, ಪಲ್ಯ ಮಾಡ್ತೇನೆ. ಇವಾಗ ಎರಡಕ್ಕೂ ಬೇಕಾದ ಹಾಗೆ ಕಟ್ ಮಾಡಿ ರೆಡಿ ಮಾಡ್ತೇನೆ. ಖೀರ್ ಮಾಡಬೇಕಿದ್ರೆ ಎಳೆತ್ತಾದ ಸೋರೆಕಾಯಿ ಬೇಕು. ಇದು ಕರೆಕ್ಟಾಗಿದೆ ನೋಡಿ, ಜಾಸ್ತಿ ಬೀಜ ಬೆಳೀಲಿಲ್ಲ. ಜಾಸ್ತಿ ಬೀಜ ಬೆಳೆದಿದೆ ಅಂತೇಳಿ ಇದು ಎಳೆತ್ತಿದೆ. ಹಾಗೆ ಖೀರ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಅರ್ಧ ಖೀರ್ ಮತ್ತು ಅರ್ಧ ಪಲ್ಯಕ್ಕೆ ನಾನಿವಾಗ ಅದಕ್ಕೆ ಬೇಕಾದ ಹಾಗೆ ಕಟ್ ಮಾಡಿ ರೆಡಿ ಮಾಡ್ತೇನೆ. ಈ ಥರ ಇದರ ಹೊರಗಿನ ಸಿಪ್ಪೆಯನ್ನು ತೆಗೆದಿದ್ದೇನೆ. ಪೀಲರ್ನ ಸಹಾಯದಿಂದ ತೆಗಿಲಿಕ್ಕೆ ಚೆನ್ನಾಗಿ ಬರ್ತದೆ. ಹಾಗೆ ಇವಾಗ ಒಂದು ಸೈಡಿದ್ದು ತೆಗೆದಾಯಿತು, ಇನ್ನೊಂದು ಸೈಡಿದ್ದು ತೆಗೆದು ರೆಡಿ ಮಾಡ್ತೇನೆ. ಇವಾಗ ನೋಡಿ, ಸಿಪ್ಪೆಯನ್ನು ತೆಗೆದಾಯಿತು. ಹಾಗೆಯೇ ಎಳೆತ್ತಿದ್ರೆ ಇದರ ಬೀಜವನ್ನು ಕೂಡ ಹಾಕ್ಬೋದು. ಸ್ವಲ್ಪ ಬೆಳೆದರೆ ಮಾತ್ರ ಬೀಜವನ್ನು ತೆಗಿಬೇಕಾಗ್ತದೆ. ಇದು ನೋಡುವಾಗ ತುಂಬಾ ಎಳೆತ್ತಿದ್ದಾಗಿದೆ ನೋಡಿ, ಬೀಜ ಎಲ್ಲ ತುಂಬಾ ಎಳೆತ್ತಿದೆ. ಹಾಗಾಗಿ ಇದನ್ನು ಬೀಜವನ್ನು ನಾವು ತೆಗಿಬೇಕು ಅಂತಿಲ್ಲ, ಬೆಳೆದರೆ ಮಾತ್ರ ಬೀಜವನ್ನು ತೆಗೆದು ನಾವು ಕಟ್ ಮಾಡಬೇಕಾಗ್ತದೆ. ಹಾಗೆ ಇವಾಗ ನಾನು ಪಲ್ಯಕ್ಕೆ ಬೇಕಾಗುವಾಗೆ ಕಟ್ ಮಾಡ್ತೇನೆ. ಮೊದಲಿಗೆ ಪಲ್ಯ ಮಾಡೋದಾದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಬೋದು. ನೋಡಿ, ಇದು ಜಾಸ್ತಿ ಬೆಳೆಯದ ಕಾರಣ ನಮಗೆ ಬೀಜವನ್ನು ತೆಗೆಯುವ ಒಂದು
ಕೆಲಸ ಉಳೀತು. ಬೆಳೆದರೆ ಮಾತ್ರ ಬೀಜವನ್ನು ತೆಗಿಬೇಕಾಗ್ತದೆ. ಪಲ್ಯ ಮಾಡಲಿಕ್ಕೆ ಇಷ್ಟು ದೊಡ್ಡದು ಪೀಸ್ ಬೇಕಾಗ್ತದೆ, ಯಾಕೆಂದರೆ ಇದು ಬೇಗನೆ ಬೇಯ್ತದೆ. ನೋಡಿ ಈ ಥರ ಇಷ್ಟು ದೊಡ್ಡ ಪೀಸ್ ಮಾಡಿದ್ದೇನೆ. ಸೋರೆಕಾಯಿ ಹೆಚ್ಚಿನವರಿಗೆ ಇಷ್ಟ ಇರುವುದಿಲ್ಲ, ಸಪ್ಪೆ ಅಂತೇಳಿ ಪದಾರ್ಥ ಮಾಡಿದರೂ ಇಷ್ಟಪಡೋದಿಲ್ಲ. ಹಾಗೆ ಪದಾರ್ಥ ಬೇಡ ಅಂದರೆ ಈ ಥರ ಕೀರೆಲ್ಲ ಮಾಡಿ ನಾವು ಉಪಯೋಗಿಸ್ಬೋದು. ಇದೆಲ್ಲ ನ್ಯಾಚುರಲ್ ಆಗಿ ಬೆಳೆದದ್ದು, ಇದಕ್ಕೆ ಯಾವ ನಾವು ಗೊಬ್ಬರ ಕೂಡ ಹಾಕಲಿಲ್ಲ. ಇವಾಗ ಇಷ್ಟು ಪಲ್ಯಕ್ಕೆ ಪಲ್ಯ ಮಾಡ್ತೇನೆ. ಪಲ್ಯ ಈಸಿ, ಸಿಂಪಲಾಗಿ ಮಾಡೋದು, ಬೇಗನೆ ಮಾಡಿ ಕೂಡ ಆಗ್ತದೆ, ಹಾಗೆಯೇ ಬೇಗನೆ ಬೇಯ್ತದೆ ಕೂಡ. ಇವಾಗ ಇಷ್ಟು ನೋಡಿ ಪಲ್ಯಕ್ಕೆ ರೆಡಿ ಆಯಿತು. ಕಟ್ ಮಾಡಿ ಇನ್ನು ನಾನು ಕೀರ್ ಮಾಡಲಿಕ್ಕೆ ಕಟ್ ಮಾಡ್ತೇನೆ. ಕೀರ್ ಮಾಡಲಿಕ್ಕೆ ನಾವು ಇವಾಗ ಸಪೂರವಾಗಿ ಕಟ್ ಮಾಡಬೇಕು. ತುಂಬ ಸಪೂರ ಬೇಕು ಕೀರ್ ಮಾಡಬೇಕಿದ್ರೆ. ನೋಡಿ ಈ ಥರ ಕಟ್ ಮಾಡಿದೆ. ಇನ್ನು ಸಪೂರವಾಗಿ ಕಟ್ ಮಾಡಬೇಕು. ನೋಡಿ ಕೀರ್ ಮಾಡಲಿಕ್ಕೆ ಈ ಥರ ಕಟ್ ಮಾಡಬೇಕು. ನೋಡಿ ಸಪೂರವಾಗಿ ಈ ಥರ ಕಟ್ ಮಾಡಿದರೆ ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ ಕೂಡ. ಇವಾಗ ಎಲ್ಲವನ್ನು ಇದೇ ರೀತಿ ಕಟ್ ಮಾಡ್ತೇನೆ. ನೋಡಿ ಸಪೂರವಾಗಿ ಕಟ್ ಮಾಡಿದಾಗ ತುಂಬಾ ಜಾಸ್ತಿ ತುಂಡು ಆದಾಗೆ ಆಯಿತು. ಇಲ್ಲಿ ನೋಡಿ ಇದು ಕೂಡ ಅರ್ಧ ಸೋರೆಕಾಯಿ, ಇದು ಕೂಡ ಅರ್ಧ ಸೋರೆಕಾಯಿ, ಹಾಗೆ ಎರಡನ್ನು ಎರಡು ವಿಧದಲ್ಲಿ ಕಟ್ ಮಾಡಿದ್ದೇನೆ. ಸೋರೆಕಾಯಿದು ಕೀರ್ ಮಾಡಲಿಕ್ಕೆ ಇವಾಗ ತೊಳೆದು ಒಂದು ಪಾತ್ರೆಯಲ್ಲಿ ಹಾಕಿದ್ದೇನೆ. ಇದನ್ನು ಬೇಯಿಸಲಿಕ್ಕೆ ಇಡೋದಕ್ಕಿಂತ ಮೊದಲು ಇದಕ್ಕೆ ಹಾಲು ತೆಗೆದು ರೆಡಿ ಮಾಡಬೇಕು. ಕಾಯಿ ಹಾಲು ಆಗಬೇಕು. ಹಾಗೆಯೇ ಅಕ್ಕಿಯನ್ನು ಕೂಡ ಸ್ವಲ್ಪ ನೆನೆ ಹಾಕಿದೆ, ಅದನ್ನು ಕೂಡ ಗ್ರೈಂಡ್ ಮಾಡಿ ರೆಡಿ ಮಾಡಬೇಕು. ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತೇನೆ. ಮತ್ತು ಕಾಯಿ ಹಾಲನ್ನು ರೆಡಿ ಮಾಡ್ತೇನೆ. ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ. ಇವಾಗ ನೋಡಿ ಕಾಯಿಯನ್ನು ಗ್ರೈಂಡ್ ಮಾಡಿ ಆಯಿತು. ಇನ್ನು ಇದನ್ನು ಸ್ಟ್ರೈನ್ ಮಾಡ್ತೇನೆ. ನೋಡಿ ಇಲ್ಲಿ ಇವಾಗ ದಪ್ಪ ಕಾಯಿ ಹಾಲು ರೆಡಿ ಆಯಿತು. ಇನ್ನು ಇದನ್ನು ಇನ್ನೊಮ್ಮೆ ಚೆನ್ನಾಗಿ ನೀರು ಹಾಕಿ ಸ್ಮ್ಯಾಶ್ ಮಾಡಿ ಮತ್ತೆ ಇನ್ನೊಂದು ಎರಡನೇ ಕಾಯಿ ಹಾಲನ್ನು ಕೂಡ ಮಾಡಬೇಕು. ಇಲ್ಲಿ ನೋಡಿ ದಪ್ಪ ಕಾಯಿ ಹಾಲು ರೆಡಿ ಆಯಿತು. ಹಾಗೆಯೇ ಎರಡನೇ ಕಾಯಿ ಹಾಲು ತೆಳು ಸ್ವಲ್ಪ ತೆಗೆದಿದ್ದೇನೆ, ಜಾಸ್ತಿ ಬೇಡ ಅಂಥೇಳಿ. ಹಾಗೆ ಇವಾಗ ಕಾಯಿ ಹಾಲು ರೆಡಿ ಆಯಿತು. ಇಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿದ್ದೆ, ಚೆನ್ನಾಗಿ ನೆನೆದಿದೆ. ಇಲ್ಲೊಂದು ಅರ್ಧ ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿದ್ದೆ. ಇವಾಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತೇನೆ. ಇಲ್ಲಿ ನೋಡಿ ಇವಾಗ ಅಕ್ಕಿಯನ್ನು ಕೂಡ ನೈಸಾಗಿ ಗ್ರೈಂಡ್ ಮಾಡಿ ಆಯಿತು. ಈಗ ಸೋರೆಕಾಯಿ ಕೀರ್ ಮಾಡಲಿಕ್ಕೆ ಕಾಯಿ ಹಾಲು ರೆಡಿ ಆಯಿತು. ಹಾಗೆಯೇ ಅಕ್ಕಿಯನ್ನು ಕೂಡ ಗ್ರೈಂಡ್ ಮಾಡಿ ಆಯಿತು. ಇನ್ನು ಸೋರೆಕಾಯಿಯನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇದು ಬೇಗನೆ ಬೇಯ್ತದೆ, ಹಾಗೆ ಇದನ್ನು ಇವಾಗ ಬೇಯಿಸ್ಲಿಕ್ಕೆ ಇಡ್ತೇನೆ. ಇವಾಗ ಈ ಸೋರೆಕಾಯಿ ತುಂಡುಗಳು ಮುಳುಗುವಷ್ಟು ನಾನು ನೀರನ್ನು ಹಾಕ್ತೇನೆ. ಈ ತುಂಡುಗಳಿಗೆ ಸ್ವಲ್ಪ ಉಪ್ಪು ಎಳ್ಕೊಳ್ಬೇಕು, ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಜಾಸ್ತಿ ಹಾಕೋದು ಬೇಡ. ಮತ್ತು ನಮಗೆ ಕೊನೆಯದಾಗಿದ್ದಕ್ಕೆ ಉಪ್ಪು ಹಾಕಬೇಕು ಅಂತಿಲ್ಲ. ಈ ತುಂಡುಗಳಿಗೆ ಸ್ವಲ್ಪ ಉಪ್ಪು ಎಳ್ಕೊಳ್ಳಿ ಅಂತ ನಾನು ಹಾಕಿದ್ದು. ಇಲ್ಲದಿದ್ದರೆ ಕೊನೆಯದಾಗಿ ಹಾಕಲೂಬಹುದು, ಆದರೆ ಈ ತುಂಡುಗಳಿಗೆ ಸ್ವಲ್ಪ ಉಪ್ಪು ಎಳ್ಕೊಂಡ್ರೆ ತಿನ್ನುವಾಗ ಒಳ್ಳೆ ಟೇಸ್ಟ್ ಬರ್ತದೆ. ಹಾಗಾಗಿ ಸ್ವಲ್ಪ ಹಾಕಿದ್ದೇನೆ. ಇನ್ನು ಒಂದು ಮುಚ್ಚಳ ಮುಚ್ಚಿ ಇದನ್ನು ಚೆನ್ನಾಗಿ ಬೇಯಿಸ್ತೇನೆ. ಹಾಗೆಯೇ ಇಲ್ಲಿ 1 ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೇನೆ. ಬೆಲ್ಲವನ್ನು ಸ್ವಲ್ಪ ಹುಡಿ ಮಾಡಿ ತೊಗೊಂಡಿದ್ದೇನೆ.
ಇದನ್ನು ಸ್ವಲ್ಪ ನಾನು ಮೆಲ್ಟ್ ಮಾಡ್ತೇನೆ. ಮೆಲ್ಟ್ ಮಾಡಿ ಮತ್ತೆ ನಾನು ಸೋಸಿ ಹಾಕ್ತೇನೆ. ಯಾಕೆಂದರೆ ಈ ಬೆಲ್ಲದಲ್ಲಿ ಕೆಲವೊಮ್ಮೆ ಕಸ ಎಲ್ಲ ಇರ್ತದೆ, ಹಾಗಾಗಿ ಮೊದಲಿಗೆ ಇದನ್ನು ಮೆಲ್ಟ್ ಮಾಡ್ತೇನೆ. ಇವಾಗ ನೋಡಿ ಸೋರೆಕಾಯಿ ಬೇಯ್ತಾ ಇದೆ. ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗ್ತಾ ಬಂತು. ಇವಾಗ ನಾನು ಇದಕ್ಕೆ ಉಳಿದ ಇಂಗ್ರೀಡಿಯೆಂಟ್ಸನ್ನು ಹಾಕ್ತೇನೆ. ಬೆಲ್ಲ ಎಲ್ಲ ಹಾಕ್ತೇನೆ. ನೋಡಿ ಇವಾಗ ಬೆಲ್ಲ ಕೂಡ ಮೆಲ್ಟ್ ಆಗಿ ರೆಡಿ ಆಯಿತು. ಹಾಗೆ ಇಲ್ಲಿ ಸೋರೆಕಾಯಿ ಕೂಡ ಬೆಂದಿದೆ, ಅದಕ್ಕೆ ನಾನು ಈ ಬೆಲ್ಲದ ನೀರನ್ನು ಹಾಕ್ತೇನೆ. ಇದರಲ್ಲಿ ಅಷ್ಟು ಕಸ ಏನು ಇಲ್ಲ. ಕಡಲೆಕಾಯಿ ಹಾಲನ್ನು ಹಾಕ್ತೇನೆ, ತೆಳುಕಾಯಿ ಹಾಲು. ಅಕ್ಕಿ ಹಿಟ್ಟನ್ನು ಹಾಕ್ತೇನೆ. ಅಕ್ಕಿ ಹಿಟ್ಟನ್ನು ಹಾಕುವಾಗ ಸ್ವಲ್ಪ ನಾವಿಲ್ಲಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ದಪ್ಪವಾಗಿ ಬಿಡ್ತದೆ, ಗಂಟುಗಳಾಗ್ತದೆ. ನೋಡಿ ಇವಾಗ ಅಕ್ಕಿ ಹಿಟ್ಟು ಹಾಕಿದ ಕೂಡಲೇ ದಪ್ಪ ಆಯಿತು. ಇನ್ನೂ ಕುದಿ ಬರಲಿ. ಇದಕ್ಕೆ ಕುದಿ ಬಂದ ಮೇಲೆ ಮತ್ತೆ ಕಾಯಿ ಹಾಲು ಹಾಕೋದು. ನೀರಂದರೆ ಸ್ವಲ್ಪ ದಪ್ಪನೇ ಇರಬೇಕು, ತೆಳು ಮಾಡಬಾರ್ದು. ನೋಡಿ ಇವಾಗ ರೆಡಿ ಆಗ್ತು. ನೋಡಿ ಇವಾಗ ಅಕ್ಕಿ ಹಿಟ್ಟು ಆದಮೇಲೆ ಚೆನ್ನಾಗಿ ಕುದಿ ಬಂತು. ಇನ್ನು ಇದಕ್ಕೆ ದಪ್ಪ ಕಾಯಿ ಹಾಲು ಹಾಕ್ತೇನೆ. ನೋಡಿ ಇವಾಗ ಕಾಯಿ ಹಾಲು ಹಾಕಿ ಕೂಡ ಕುದಿ ಬರ್ತಾ ಇದೆ. ಇನ್ನಿದು ಸಾಕು, ಗ್ಯಾಸ್ ಆಫ್ ಮಾಡ್ತೇನೆ. ಆಫ್ ಮಾಡಿ ಆದಮೇಲೆ ಇದಕ್ಕೆ ಏಲಕ್ಕಿ ಪೌಡರನ್ನು ಹಾಕಿದ್ರಾಯಿತು. ಇನ್ನಿದು ತಣ್ಣಗಾಗುವಾಗ ತುಂಬಾ ದಪ್ಪ ಆಗ್ತದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಆಯಿತು, ಏಲಕ್ಕಿ ಪೌಡರ್ ಹಾಕ್ತೇನೆ. ಇದಕ್ಕೆ ಗೋಡಂಬಿ ದ್ರಾಕ್ಷಿ ಅದೇನು ಹಾಕಬೇಕು ಅಂತಿಲ್ಲ, ಸೋರೆಕಾಯಿ ಪಾಯಸ ಆದ ಕಾರಣ ಅದನ್ನು ಹಾಕುವ ಅವಶ್ಯಕತೆ ಇಲ್ಲ. ಬೇಕಿದ್ದರೆ ಹಾಕ್ಕೊಳ್ಬೋದು, ಹೀಗೇ ಚೆನ್ನಾಗಾಗ್ತದೆ. ರುಚಿಯಾದ ಹಾಗೂ ಆರೋಗ್ಯಕರವಾದ ಸೋರೆಕಾಯಿ ಪಾಯಸ ರೆಡಿ ಆಯಿತು. ಪಾಯಸ ಮಾಡ್ತಾ ಇದ್ದ ಹಾಗೆ ಹೊರಗಡೆ ನೋಡಿ ತುಂಬ ಜೋರು ಮಳೆ ಕೂಡ ಸ್ಟಾರ್ಟ್ ಆಯಿತು. ಇವತ್ತು ಬೆಳಗಿನಿಂದ ಸ್ವಲ್ಪ ಮೋಡ ಇತ್ತು, ಹಾಗೆ ಇವಾಗ ಮಧ್ಯಾಹ್ನ ಆಗುವಾಗ ಮಳೆ ಸ್ಟಾರ್ಟ್ ಆಯಿತು. ಇವಾಗ ನೋಡಿ ರುಚಿ ಹಾಗೂ ಆರೋಗ್ಯಕರವಾದ ಸೋರೆಕಾಯಿ ಖೀರ್ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡ್ತೇನೆ. ಇವಾಗ ಕಪ್ಪಲ್ಲಿ ಸೋರೆಕಾಯಿ ಖೀರನ್ನು ಹಾಕಿ ಆಯಿತು. ಇನ್ನು ಟೇಸ್ಟ್ ನೋಡ್ತೇನೆ. ಇವಾಗ ನೋಡಿ ಸೋರೆಕಾಯಿ ಖೀರನ್ನು ಕಪ್ಪಲ್ಲಿ ಹಾಕಿ ಆಯಿತು. ಇನ್ನು ಜಾನ್ ಮತ್ತು ಮನ್ವಿತರಿಗೆ ಕೊಟ್ಟು ಮತ್ತೆ ನಾನು ಟೇಸ್ಟ್ ಮಾಡ್ತೇನೆ. ಮನ್ವಿತಾ, ಸೋರೆಕಾಯಿ ಖೀರು ಟೇಸ್ಟ್ ನೋಡಿ ಹೇಳು ಹೇಗಿದೆ ಅಂತೇಳಿ. ಇವಾಗ ಮನ್ವಿತಾ ಟೇಸ್ಟ್ ನೋಡ್ತಾ ಇದ್ದಾಳೆ. ಹೇಗಾಗಿದೆ? ಟೇಸ್ಟಿ, ಸ್ವೀಟ್ ಆಗಿದೆ ಅಲ್ವಾ? ನಿನಗೆ ಸ್ವೀಟ್ ಇಷ್ಟ ತುಂಬ. ನನಗೆ ಆದರೆ ಸ್ವಲ್ಪ ಚಪ್ಪೆ ಬೇಕು, ಅವಳಿಗೆ ಸ್ವೀಟ್ ಬೇಕು, ಹಾಗೆ ಅವಳಿಗೆ ಇಷ್ಟ ಆಯಿತು. ಜಾನವರು ವೀಳ್ಯದೆಲೆಯನ್ನು ಕವಲೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಾನು ಖೀರನ್ನು ಇಟ್ಕೊಂಡು ಬಂದಿದ್ದೇನೆ. ಖೀರ್ ನೋಡಿ ಹೇಳಿ ಟೇಸ್ಟ್ ಹೇಗಾಗಿದೆ ಅಂತೇಳಿ. ಹಾಂ, ತಿಂದು ಹೇಳಿ ಟೇಸ್ಟ್ ಹೇಗಾಗಿದೆ ಅಂತೇಳಿ. ಬಿಸಿ ಬಿಸಿಯಾ ಸಿಹಿ ಸಿಹಿಯಾ? ಮನ್ವಿತಾ ಮತ್ತು ಜಾನ್ ಅವರಿಗೆ ಖೀರನ್ನು ಕೊಟ್ಟಾಯಿತು. ಟೇಸ್ಟ್ ಕೂಡ ಅವರು ಹೇಳಿದರು. ಇನ್ನು ನಾನು ಟೇಸ್ಟ್ ನೋಡ್ತೇನೆ. ನಿಜವಾಗಿಯೂ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿದೆ. ಮನ್ವಿತಾ ಮತ್ತು ಜಾನ್ ಅವರಿಗೆ ಇಷ್ಟ ಆಗ್ತದೆ. ನನಗೆ ಸ್ವಲ್ಪ ಸ್ವೀಟ್ ಕಡಿಮೆ. ಎಲ್ಲದರಲ್ಲೂ ಯಾವ ಪಾಯಸ ಮಾಡಿದ್ರು ಸ್ವೀಟ್ ಕಡಿಮೆ ಇದ್ದರೆ ಮಾತ್ರ ನಾನು ಸ್ವಲ್ಪ ಜಾಸ್ತಿ ತಿಂತೇನೆ, ಇಲ್ಲಂದರೆ ಸ್ವಲ್ಪ ಕಡಿಮೆ ತಿಂತೇನೆ. ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿದೆ.
ನೋಡಿ ಇವಾಗ ಮಲ್ಲಿ ತಳಿಗೆ ಇಷ್ಟ ಆಯ್ತು, ಯಾಕೆಂದರೆ ತುಂಬ ಸ್ವೀಟ್ ಆಗಿದೆ ಅಲ್ವಾ, ಹಾಗಾಗಿ ಇನ್ನೊಂದು ಸಲ ಬೇಕು ಅಂತ ಹೇಳಿ ತೊಗೊಳ್ಳಿಕ್ಕೆ ಬಂದಿದ್ದಾಳೆ. ಟೇಸ್ಟಿ ಆಗಿದೆ. ಅವಳಿಗೆ ಸ್ವೀಟ್ ಆದರೆ ಭಾರಿ ಇಷ್ಟ. ಇವಾಗ ಖೀರ್ ಮಾಡಿ ಕೂಡ ಆಯಿತು, ಅದರ ಟೇಸ್ಟ್ ನೋಡಿ ಕೂಡ ಆಯಿತು, ಚೆನ್ನಾಗಿ ಬಂದಿದೆ. ಹಾಗೆಯೇ ಇವತ್ತಿನ ಈ ಒಂದು ಸಿಂಪಲ್ ಆದ ರೆಸಿಪಿ ವಿಡಿಯೋವನ್ನು ಇಲ್ಲಿಗೆ ಏನು ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.